ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ನನ್ನ ಹತ್ರ ಇದೆ ಅಂತ ಅನ್ಕೊಳ್ಳಿ, ಒಂದು 30,000 ರಿಂದ 50,000 ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಮಶ್ರೂಮ್ ಕೃಷಿ ಶುರು ಮಾಡ್ಬೋದಾ? ಖಂಡಿತವಾಗಿ ಮಾಡ್ಬೋದು. ನಿಮ್ಮ ಹತ್ರ 15,000 ರಿಂದ 20,000 ಇದ್ರೇನೆ ಮಾಡ್ಬೋದು. ಓಕೆ. ಸೊ ನಾವು ಎಲ್ರಿಗೂ ಹೇಳೋದು ಅದನ್ನೇ, ನೀವು ಯಾವುದೇ ಕಾರಣಕ್ಕೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಫಸ್ಟು ನೀವು ನೋಡಿ ಅದರಲ್ಲಿ ಯಾವ ರೀತಿ ಸಣ್ಣ ಪ್ರಮಾಣದಲ್ಲಿ ಮಾಡಿ ನೋಡಿ ಯಾವ ರೀತಿ ಬರುತ್ತೆ. ನಿಮ್ಗಿರೋಂಥ ಜಾಗದಲ್ಲೇ ನೀವು ಮಾಡಿ ನೋಡಿ, ನಿಮ್ಗೆ ಅಲ್ಲಿ ಚೆನ್ನಾಗಿ ಬರ್ತಿದೆ, ನಿಮಗೆ ಮಾರ್ಕೆಟಿಂಗ್ ಆಗ್ತಿದೆ ಅಂತ ನಂತರ ನೀವು ದೊಡ್ಡದಾಗಿ ಗ್ರಾಜುಯಲಿ ದೊಡ್ಡದಾಗಿ ಮಾಡ್ಕೊಂಡು ಹೋಗಿ, ಸ್ಟೆಪ್ ಬೈ ಸ್ಟೆಪ್ ದೊಡ್ಡದಾಗಿ ಮಾಡ್ಕೊಂಡು ಹೋಗಿ. ಒಂದೇ ಸರಿ ದೊಡ್ಡದಾಗಿ ಮಾಡಬೇಡಿ. ಸೊ 100 ಬ್ಯಾಗ್ ಹಾಕಿದವರು 200 ಬ್ಯಾಗ್ ಹಾಕಿ, 300 ಬ್ಯಾಗ್ ಹಾಕಿ, 400 ಬ್ಯಾಗು. ಸೊ ಎವ್ರಿ ಡೇ ನೀವು 25 ಬ್ಯಾಗ್ ಮಾಡ್ತಾ ಹೋದಾಗ ನಿಮಗೆ ಮಂತ್ಲಿ ಒಂದು 5 ದಿವಸ ರಜೆ ಕೊಟ್ಟರು ಕೂಡ 25 ದಿವಸ ಆಗುತ್ತೆ. 25 ದಿವಸ ಆದಾಗ ನಿಮಗೆ 600 ಚಿಲ್ಲರೆ ನಿಮಗೆ ಬ್ಯಾಗ್ಗಳು ಬೀಳುತ್ತೆ. ಸೊ ಆ ರೀತಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಸೊ ಅಲ್ಲಿಗೆ ನಿಮಗೆ ಈ ಕಡೆ ಮಶ್ರೂಮ್ ಸೇಲ್ ಆಗ್ತಾ ಇರತ್ತೆ, ನಿಮ್ಗೆ ರೆವೆನ್ಯೂ ಜನರೇಟ್ ಆಗ್ತಾ ಇರತ್ತೆ. ಆ ರೆವೆನ್ಯೂನ ನೀವು ಇನ್ವೆಸ್ಟ್ ಮಾಡಿ ಮತ್ತೆ ಬ್ಯಾಗ್ಸ್ ಹಾಕ್ಬೋದು. ಸೊ ನಿಮ್ಗೆ ಹೆಚ್ಚು ಬಂಡವಾಳ ನೀವು ಆಚೆಯಿಂದ ಮತ್ತೆ ತಗೊಂಡ್ಬಂದು ಹಾಕೋ ನೆಸೆಸಿಟಿ ಬರಲ್ಲ. ಬಾಸ್ ವಾಲಾ, ಬಿ ದ ಬಾಸ್.